ನುಗ್ಗಬೇಕು, ನುಗ್ಗಿ ಹೊಡಿಬೇಕು, ನುಗ್ಗಿ ಗೆಲ್ಲಬೇಕು ಅನ್ನುವಂತ ಸಂದೇಶ ಇದು. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಗೂಳಿಯಂತೆ ನುಗ್ಗಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಈಗ ಗೂಳಿಯನ್ನ ನಾವು ಮಂಡ್ಯದ ಜನತೆಯ ಪರವಾಗಿ ಅವ್ರಿಗೆ ಕೊಡ್ತಾ ಇದೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರು ಗೂಳಿಯನ್ನ ತಗೊಳ್ಳೋದ ಸಮಾರಂಭಕ್ಕೆ ನೀವೆಲ್ಲ ಸಾಕ್ಷಿ ಆಗ್ಬೇಕು. ಮಂಡ್ಯದ ಶ್ರೀ ಕಾರ್ತಿಕ್ ಅವರು ಕೊಡ್ತಾ ಇರುವಂತಹ ಉಡುಗೊರೆ ಇದು. ಎನ್ ಚಲುವರಾಯಸ್ವಾಮಿ ಅವರು ಕೂಡ ಜೊತೆ ಆಗ್ತಿದ್ದಾರೆ. ಕಾಂಗ್ರೆಸ್ನ ಯುವ ಮುಖಂಡ ಕಾರ್ತಿಕ್ ಅವರು ಈ ಗೂಳಿಯನ್ನ ಕೊಡಬೇಕು ನಮ್ಮ ಅಧ್ಯಕ್ಷರಿಗೆ. ಗೂಳಿ ತರ ಮುನ್ನುಗ್ಗಿ ನಿಮ್ ಜೊತೆ ನಾವಿದ್ದೇವೆ. ಎನ್ ಚಲುವರಾಯಸ್ವಾಮಿ ಅವರು ಕೂಡ ಜೊತೆ ಆಗ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ಮುನ್ನಡೆಸ್ತಾ ಇರುವಂತಹ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಹಳೆ ಮತ್ತೆ ಮೊಳಗಬೇಕು ಅಂತ ಹೇಳಿ ಅಹರ್ನಿಶ ಕೆಲಸ ಮಾಡ್ತಾರಂತ ಎನ್ ಚಲುವರಾಯಸ್ವಾಮಿ ಅವರು ಜೊತೆಯಾಗಿದ್ದಾರೆ. ಚಲುವರಾಯಸ್ವಾಮಿ ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅಂತ ನಂಬಿರುವಂತಹ ಜನನಾಯಕರು. ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡಾಲನಹಳ್ಳಿ ಕೆಂಪೇಗೌಡರ ಸುಪುತ್ರ ಡಿ.ಕೆ. ಶಿವಕುಮಾರ್ ಅಂದ್ರೆ ಸುಮ್ನೆ ಮಾತಲ್ಲ, ಅದು ಅಂದುಕೊಂಡದನ್ನ ಸಾಧಿಸಿ ತೀರುವಂತಹ ಕಲಿ ಕೆಂಪೇಗೌಡರ ಸುಪುತ್ರ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಗೂಳಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮಂಡ್ಯದ ಜನ. ನುಗ್ಗಿ ಮುನ್ನುಗ್ಗಿ ನಡೆ ಮುಂದೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯೇ ಕುಗ್ಗದೆಯೇ ಜಗ್ಗದೆಯೇ ನುಗ್ಗಿ ನಡೆ ಮುಂದೆ. ಅದೆಂಥ ಸವಾಲುಗಳು ಬರಲಿ, ಕಾಂಗ್ರೆಸ್ ಪಕ್ಷ ಮಾತ್ರ ಮುಂದೆ ಅಧಿಕಾರಕ್ಕೆ ಬರಲಿ ಎನ್ನುವಂಥದ್ದು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಇರಾದೆ. ಕಾರ್ತಿಕ್ ಅವರಿಗೆ ವಂದನೆಗಳು. ಹಾಗೆ ಎನ್ ಚಲುವರಾಯಸ್ವಾಮಿ ಅವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳು. ಇದಾಗ್ಲೇ ಮಂಡ್ಯ ಜಿಲ್ಲೆ ಜನ ವಿಧಾನ ಪರಿಷತ್ಗೆ ದಿನೇಶ್ ಗೂಳಿಗೌಡರನ್ನ ನುಗ್ಗಿಸೇ ಬಿಟ್ಟಿದಿರಿ. ಅದೇನ್ ಬರುತ್ತೆ ನೋಡೇ ಬಿಡೋಣ, ನುಗ್ಗಿ ಸರ್ ಅಂತ ಹೇಳಿ ದಿನೇಶ್ ಗೂಳಿಗೌಡರನ್ನ ಆಶೀರ್ವಾದ ಮಾಡಿ ಕಳಿಸಿದಿರಿ. ಇನ್ನು ಈ ಗೂಳಿ ನೋಡಿ ಈಗಲೇ ಜಿಗಿತಾ ಇದೆ, ನೆಗಿತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೀಗೆ ಕೆಚ್ಚದೆಯಿಂದ ಮುನ್ನುಗ್ಗಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಾರೆ ಎನ್ನುವಂತ ಅಪಾರವಾದ ಭರವಸೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ಗಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಬಂಧುಗಳು ಸಾವಧಾನ ಚಿತ್ತದಿಂದ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ಎನ್ ಚಲುವರಾಯಸ್ವಾಮಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದಾಗ ಎಷ್ಟೆಲ್ಲ ತಮ್ಮ ಕ್ಷೇತ್ರಕ್ಕೆ, ಇಡೀ ಕರ್ನಾಟಕಕ್ಕೆ ಆರೋಗ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಅನೇಕ ಮಂದಿಗೆ ಗೊತ್ತಿರುವಂತಹ ವಿಷಯ. ಆಸ್ಪತ್ರೆಗಳ ಪುನರುಜ್ಜೀವನ ಮಾಡುವಂಥದ್ದು, ಒಟ್ಟಾರೆಯಾಗಿ ಬಡ ಜನರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಸರ್ಕಾರದ ಮುಖೇನ ಮಾಡುವಂಥದ್ದು, ಅನುದಾನವನ್ನ ಕೊಡಿಸುವಂಥದ್ದು, ಅದರಲ್ಲೂ ವಿಶೇಷವಾಗಿ ನಾಗಮಂಗಲ ಭಾಗದ ಶಾಸಕರಾಗಿ ಅವರು ಮಾಡಿರುವಂತಹ ಜನಪರವಾದಂತಹ ಕೆಲಸಗಳನ್ನ ನೆನಪು ಮಾಡಿಕೊಳ್ಬೇಕು. ರಸ್ತೆಗಳಿರ್ಬೋದು, ನೀರಿನ ವ್ಯವಸ್ಥೆ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ತನ್ನ ಕ್ಷೇತ್ರದ ಸಮೃದ್ಧಿಯನ್ನ ಬಯಸ್ತಾ ಇರುವಂತಹ, ಮತ್ತೆ ಅಧಿಕಾರಕ್ಕೆ ತಂದಲ್ಲಿ ಮತ್ತೆ ಜನರ ಸಂಕಷ್ಟಗಳಿಗೆ ಧ್ವನಿಯಾಗುವುದಕ್ಕೆ ಪ್ರಜಾಧ್ವನಿಯ ಮೂಲಕ ಮುನ್ನಡೆ ಇಡ್ತಾ ಇರುವಂತಹ ಎನ್ ಚಲುವರಾಯಸ್ವಾಮಿ ಅವರನ್ನ ಪ್ರಾಸ್ತಾವಿಕ ನುಡಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀವಿ. ಚಪ್ಪಾಳೆಗಳ ಜಯ ಘೋಷದೊಂದಿಗೆ